ಹಲೋ, ಹೋಪ್ ಯು ಗೈಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಇವತ್ತು ಬೇಕರಿ ಸ್ಟೈಲಲ್ಲಿ ಪಾಪಡಿ ಯಾವ ಥರ ಮಾಡೋದು ಅಂತ ಕ್ವಿಕ್ಕಾಗಿ ನೋಡ್ಕೊಂಡು ಬರೋಣ. ಪಾಪಡಿ ಮಾಡಲಿಕ್ಕೆ ಮೊದಲು ಕಡಲೆ ಹಿಟ್ಟು 1 ಬೌಲಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ನಾನು ಇವಾಗ ಸ್ವಲ್ಪ ಕ್ವಾಂಟಿಟಿಲಿ ಮಾಡಿ ತೋರಿಸ್ತಾ ಇರೋದ್ರಿಂದ 1 ಬೌಲು ಸಾಕು ಅಂದ್ಕೊಂಡಿದ್ದೀನಿ. ಸ್ವಲ್ಪ ಅಜ್ವಾಯಿನ್ ತೊಗೊಂಡಿದ್ದೀನಿ. ಇದು ಪಾಪಡಿ ಮಾಡಲಿಕ್ಕೆ ಸಾಕು. ಇನ್ನು ಚಟ್ನಿ ಮಾಡಲಿಕ್ಕೆ ಪಾಪಡಿ ಮಾಡಿದ ಮೇಲೆ ಚಟ್ನಿ ಬೇಕೇ ಬೇಕಲ್ವಾ. ಸೊ ಪುದೀನ ಚಟ್ನಿ ಯಾವ ರೀತಿ ಮಾಡೋದು ಅಂತ ಕ್ವಿಕ್ಕಾಗಿ ತೋರಿಸ್ತೀನಿ. ಪುದೀನ ತೊಗೊಂಡಿದ್ದೀನಿ, ಕೊತ್ತಂಬರಿ ಹಣ್ಣು, ಪುಟಾಣಿ ಮತ್ತು ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ, ಒಂದು 4 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇದು ಚಟ್ನಿ ಮಾಡಲಿಕ್ಕೆ ಇಷ್ಟು ಸಾಕು. ಪಾಪಡಿ ಮಾಡಲಿಕ್ಕೆ 1 ಬೌಲಷ್ಟು ಹಿಟ್ಟು ತೊಗೊಂಡಿದ್ನಲ್ಲ, ಇವಾಗ ಕಲಿಸ್ಕೊಳ್ಳೋಣ. ಸ್ವಲ್ಪ ಅಜ್ವಾಯಿನು, ಇದನ್ನು ಈ ಥರ ಸ್ವಲ್ಪ ಬೆರಳಲ್ಲಿ ಈ ಥರ ಪ್ರೆಸ್ ಮಾಡಿ, ಸ್ವಲ್ಪ ಸ್ಮೆಲ್ ಬಿಟ್ಕೊಳ್ಳಿ ಅಂತ. ಈ ಥರ ಸ್ವಲ್ಪ ಅಜ್ವಾಯಿನ್ ತೊಗೊಂಡಿದ್ದೀವಿ. ರುಚಿಗೆ ತಕ್ಕಷ್ಟು ಉಪ್ಪು. ಇವಾಗ ಕಲಿಸ್ಕೊಳ್ಳೋಣ. ಸ್ವಲ್ಪ ನೀರು ಹಾಕಿ ಕಲಿಸ್ಕೊಳ್ಬೇಕು. ಅದೇ ಸರಿ ನೀರು ಹಾಕಿ ಕಲಿಸ್ಕೊಂಡ್ರೆ ನೀರು ಹಾಕೋ ಸಾಧ್ಯತೆ ಇರುತ್ತೆ. ಸೊ ಸ್ವಲ್ಪನೇ ಈ ರೀತಿ ಹಾಕ್ಕೊಂಡು ಕಲಿಸ್ಕೋಬೇಕು. ಜಾಸ್ತಿ ಗಟ್ಟಿನೂ ಆಗಬಾರ್ದು, ಜಾಸ್ತಿ ತೆಳುವು ಆಗಬಾರ್ದು. ಈ ಥರ ಸ್ವಲ್ಪನೇ ಹಾಕಿ ಕಲಿಸ್ಕೋಬೇಕು. ಜಾಸ್ತಿ ಗಟ್ಟಿ ಆದರೆ ನಮ್ಮ ಪಾಪಡಿ ಅಷ್ಟು ಚೆನ್ನಾಗಿ ಬರಲ್ಲ. ಈ ಕ್ವಾಂಟಿಟಿಲಿ ಇರಬೇಕು. ಸ್ವಲ್ಪ ಇದಕ್ಕೆ ಎಣ್ಣೆ ಸೇರಿಸ್ಕೊಳ್ಳೋಣ. ಸ್ವಲ್ಪ ಬಿಸಿ ಎಣ್ಣೆನೇ ಹಾಕಬೇಕು. ಇದರಿಂದ ಸ್ವಲ್ಪ ಕ್ರಿಸ್ಪಿನೆಸ್ ಬರುತ್ತೆ. ಈ ಥರ ಸಾಫ್ಟಾಗಿ ಕಲಿಸ್ಕೋಬೇಕು. ನೋಡಿ, ಈ ಥರ ಯಾವಾಗಲೂ ಹೊರಗಡೆನೇ ತಂದು ಬೋರಾದಾಗ ಈ ಥರ ಮನೆಯಲ್ಲಿ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ. ಚಕ್ಲಿ ಮೇಕರ್ ತೊಗೊಂಡಿದ್ದೀನಿ. ಇದರಲ್ಲಿ ಪಾಪಡಿ ಮೇಕರ್ ಇರುತ್ತೆ, ಮೋಲ್ಡ್ ಇರುತ್ತೆ. ಈ ಥರ ಪಾಪಡಿ ಮೋಲ್ಡೇ ಸಪ್ರೇಟ್ ಇರುತ್ತೆ. ಇದನ್ನು ಯೂಸ್ ಮಾಡ್ಕೊಂಡು ಇವಾಗ ಪಾಪಡಿ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಈ ಥರ ರಿಬ್ಬನ್ ಶೇಪಲ್ಲಿ ಪಾಪಡಿನ ಹಾಕೋಬೇಕು. ನಂತರ ಟೈಮಲ್ಲಿ ಕಟ್ ಮಾಡಿಕೊಂಡು ಆಯಿತು. ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ. ಈಸಿಯಾಗಿ ಮನೆಯಲ್ಲೇ ಬೇಕರಿ ಸ್ಟೈಲಲ್ಲಿ ಈ ರೀತಿ ಪಾಪಡಿ ಮಾಡ್ಕೊಳ್ಳೋದು. ಸ್ವಲ್ಪ ಕಾದ್ಮೇಲೆ ಆವಾಗಲೇ ಮಾಡಿ ಇಟ್ಕೊಂಡಿದ್ವಲ್ಲ ಪಾಪಡಿನ ಈ ಥರ ಕಟ್ ಮಾಡಿ ಹಾಕಬೇಕು. ಎಣ್ಣೆ ಜಾಸ್ತಿ ಬಿಸಿ ಹಾಕಿರಬಾರ್ದು. ಎಣ್ಣೆ ಜಾಸ್ತಿ ಬಿಸಿ ಆದರೆ ಫ್ಲೇವರು ಅಷ್ಟು ಚೆನ್ನಾಗೆಲ್ಲ ಸೀದೋಗ್ಬಿಡುತ್ತೆ. ಸೊ ಪಾಪಡಿ ಅಷ್ಟು ಚೆನ್ನಾಗಿ ಬರಲ್ಲ. ಸೊ ಈ ಥರ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಈ ಥರ ಹಾಕೋಬೇಕು. ಇದೇ ಮೆಥಡಲ್ಲಿ ನೀವು ಶೇವು ಮತ್ತು ಘಾಟೆ ಅವೆಲ್ಲ ಹೋಗ್ಬೋದು. ಲೋ ಫ್ಲೇಮಲ್ಲಿ ಇಟ್ಟೆ ಫ್ರೈ ಮಾಡ್ಕೋಬೇಕು. ಮೇಲೆ ಸ್ವಲ್ಪ ಬಬಲ್ ಥರ ಬರಬೇಕು. ಆವಾಗ ನಮ್ಮದು ಬೇಕ್ರಿ ಸ್ಟೈಲಲ್ಲಿ ಪಾಪಡಿ ರೆಡಿ ಆಗುತ್ತೆ. ಪಾಪಡಿ ರೆಡಿ ಆಗ್ತಿದೆ. ಇವಾಗ ಪುದೀನ ಚಟ್ನಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಹೇಳ್ಕೊಡ್ತೀನಿ. ಆವಾಗಲೇ ಇಟ್ಕೊಂಡಿದ್ವಲ್ಲ ಪುದೀನ, ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ, ಶುಂಠಿ ಮತ್ತು ಬೆಳ್ಳುಳ್ಳಿ, ಪುಟಾಣಿ ಅಥವಾ ಹುರುಗಡ್ಲೆ ಅಂತ ಹೇಳ್ಬೋದು. ಸ್ವಲ್ಪ ಹುಣಸೆಹಣ್ಣು, ಸ್ವಲ್ಪ ಹುಣಸೆಹಣ್ಣು ಜಾಸ್ತಿನೇ ತೊಗೊಂಡಿದ್ದೀನಿ. ಸ್ವಲ್ಪ ಹುಳಿ ಆಗಿದ್ದರೆ ಪುದೀನ ಚಟ್ನಿ ಚೆನ್ನಾಗಿರುತ್ತೆ. ಇವಾಗ ಇದನ್ನು ನೈಸಾಗಿ ರುಬ್ಕೊಳ್ಳೋಣ. ಪುದೀನ ಚಟ್ನಿ ಜೊತೆ ನಮ್ಗೆ ಕ್ರಿಸ್ಪಿ ಆದಂತಹ ಪಾಪಡಿ ರೆಡಿ ಆಯಿತು. ನೀವು ಒಂದು ಸರಿ ಮನೆಯಲ್ಲಿ ಟ್ರೈ ಮಾಡಿಬಿಟ್ಟು ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಪ್ಲೀಸ್ ಲೈಕ್ ಆ್ಯಂಡ್ ಶೇರ್, ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಗೈಸ್.